ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ಕೂಡ ಇದ್ದಾರೆ. ಮಾರುತೇಶ್, ಬಿ ಆರ್ ಪಾಟೀಲ್ರ ಸಮಾಧಾನ ಆದಂಗಿದೆ, ಹೆಂಗೋ ಒಂದು ಸಮಾಧಾನ ಮಾಡ್ದಂಗಿದೆ ಬಿ ಆರ್ ಪಾಟೀಲ್ರನ್ನ. ರಾಜು ಕಾಗೆ ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ? ಉಳಿದವ್ರು ಇದ್ದಾರಲ್ಲ ಸಾಲಾಗಿ, ಎನ್ ವೈ ಗೋಪಾಲಕೃಷ್ಣ ಅವ್ರದ್ದು ಏನು ಕತೆ? ಅಲ್ಲ, ಈಗ ಬಿ ಆರ್ ಪಾಟೀಲ್ ಒಬ್ರು ಸಮಾಧಾನ ಆದ್ರೆ ಎಲ್ಲರೂ ಸಮಾಧಾನ ಆದಂಗೆ. ಯಾಕಂದ್ರೆ ಬಿ ಆರ್ ಪಾಟೀಲ್ ಮಾತಿಗೆ ಅಷ್ಟು ಗೌರವ ಇದೆ. ಯಾಕಂದ್ರೆ ರಾಜು ಕಾಗೆ ಅವರು ಇದನ್ನು ಹೊಸದಲ್ಲ ಅವ್ರು ಮಾತನಾಡ್ತಾ ಇರೋದು. ಈ ಹಿಂದೆಯೂ ಕೂಡ ಸಾರ್ವಜನಿಕ ಸಮಾವೇಶಗಳಲ್ಲಿ ಮಾತನಾಡಿದ್ರು, ನಮ್ಮ ಪರಿಸ್ಥಿತಿ ಹೇಳೋದು ಬೇಡ ಅಂತ ಹೇಳಿದ್ರು, ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ ನಮ್ದು ಅಂತೆಲ್ಲ ಮಾತನಾಡಿದ್ರು. ಅವರ ಮಾತುಗಳಿಗೆ ಅಷ್ಟು ಮಹತ್ವ ಸಿಗ್ತಾ ಇಲ್ಲ. ಯಾವಾಗ ಬಿ ಆರ್ ಪಾಟೀಲ್ ಅವರ ಮಾತು ಹೆಚ್ಚು ಪ್ರಚಾರ ಆಯಿತು ಮತ್ತು ಅವರ ಮಾತು ಹೆಚ್ಚು ಗಂಭೀರ ಅಂತ ಅನಿಸ್ತು, ಅದಾದ್ಮೇಲೆ ರಾಜು ಕಾಗೆ ಮಾತನಾಡಿದಕ್ಕೂ ಅಷ್ಟೇ ವ್ಯಾಲ್ಯೂ ಸಿಗ್ತಾ ಇದೆ, ಬೇಳೂರು ಗೋಪಾಲಕೃಷ್ಣ ಮಾತನಾಡಿದಕ್ಕೂ ಅಷ್ಟೇ ವ್ಯಾಲ್ಯೂ ಸಿಗ್ತಾ ಇದೆ, ಎನ್ ವೈ ಗೋಪಾಲಕೃಷ್ಣ ಮಾತನಾಡ್ತಾ ಇರೋದಕ್ಕೂ ಅಷ್ಟೇ ವ್ಯಾಲ್ಯೂ ಸಿಗ್ತಾ ಇದೆ. ಅಂದ್ರೆ ಬಿ ಆರ್ ಪಾಟೀಲ್ ಒಬ್ರು ಸಮಾಧಾನ ಆದ್ರೆ ಎಲ್ಲರೂ ಸಮಾಧಾನ ಆದಂಗೆ ಅನ್ನುವ ಅರ್ಥದಲ್ಲಿ ಸಿಎಂ ಕೂಡ ಇದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅವರಿಗೆ ನೇರವಾಗಿ ಸುರ್ಜೇವಾಲಾ ಕರೆ ಮಾಡಿ ಮಾತನಾಡಿದ್ದು ಕೂಡ ಇದೆ. ಹಾಗಾಗಿ ಬಿ ಆರ್ ಪಾಟೀಲ್ ಅವರನ್ನ ಸಮಾಧಾನ ಮಾಡಿದ್ರೆ ಎಲ್ಲರೂ ಸಮಾಧಾನ ಆಗ್ತಾರೆ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂಗಿದೆ. ಜೊತೆಗೆ ಬಿ ಆರ್ ಪಾಟೀಲ್ ಈ ಹಿಂದೆಯೂ ಕೂಡ ನಾವು ಗಮನಿಸಿರೋ ಹಾಗೆ ಸಚಿವರು ಮತ್ತು ಶಾಸಕರ ನಡುವೆ ವೈಮನಸ್ಸಿದೆ, ಸರಿಯಾಗಿ ಕೋಆರ್ಡಿನೇಷನ್ ಇಲ್ಲ ಅನ್ನುವಂಥದ್ದು ಬಹಿರಂಗ ಆಗಿದ್ದೇ ಬಿ ಆರ್ ಪಾಟೀಲ್ ಅವರು ತಮ್ಮದೇ ಲೆಟರ್ ಹೆಡ್ ನಲ್ಲಿ ಬರೆದಂತಹ ಪತ್ರ. ಹಾಗಾಗಿ ಬಿ ಆರ್ ಪಾಟೀಲ್ ಬಹುಶಃ ಈ ಒಂದು ತಂಡದ, ಅಂದ್ರೆ ಯಾರು ಈ ರೀತಿಯಾಗಿ ರೆಬೆಲ್ ಆಗಿ ಮಾತನಾಡ್ತಾ ಇದ್ದಾರೋ ಈ ತಂಡದ ನೇತೃತ್ವವನ್ನ ಬಿ ಆರ್ ಪಾಟೀಲ್ ಅವರೇ ವಹಿಸಿದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲರ ಕಾನ್ಸಂಟ್ರೇಷನ್ ಮತ್ತು ಎಲ್ಲರೂ ಸಮಾಧಾನ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂತದ್ದು ಬಿ ಆರ್ ಪಾಟೀಲ್ ಅವರ ವಿಚಾರಕ್ಕೆ ಮಾತ್ರ. ಹೀಗಾಗಿ ಬಿ ಆರ್ ಪಾಟೀಲ್ ಸಮಾಧಾನಗೊಂಡ್ರೆ ಎಲ್ಲರೂ ಸಮಾಧಾನ ಆದಂಗೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಸಿಎಂ ಇದ್ದಾಗಿದೆ ಮತ್ತು ಹೈಕಮಾಂಡ್ ಕೂಡ ಅದೇ ನಿಟ್ಟಿನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಬಿ ಆರ್ ಪಾಟೀಲ್ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಗಳು ಮುಂದುವರೆದಿದೆ. ನಾಳೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಬೆಂಗಳೂರಿಗೆ ಇವತ್ತು ರಾತ್ರಿ ಬರ್ತಾರೆ, ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ. ಅದೇನೇ ಇರಬಹುದು, ಅವ್ರ ಸಮಾಧಾನ ಆದ್ರೂ ಕೂಡ ಈಗ ಆಗಿರ್ತಕ್ಕಂಥ ಬಹಿರಂಗವಾಗಿ ಅವರು ಹೇಳಿರೋದಿರ್ಬೋದು, ಅವರ ಮಾತಿಗೆ ನಾನು ಬದ್ಧ ಅಂತ ಹೇಳಿರ್ಬೋದು, ನಾಳೆ ಅದರ ಕ್ಲಾರಿಫಿಕೇಶನ್ಸ್ ಏನೇ ಇರ್ಬೋದು. ಆದ್ರೆ ಈ ಹೇಳಿಕೆ ಮತ್ತು ಇದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನ ಸಮಾಧಾನ ಮಾಡೋದಷ್ಟೇ ಅಲ್ಲ, ಈಗ ಜನಸಾಮಾನ್ಯರಲ್ಲೂ ಕೂಡ ಈ ಪ್ರಶ್ನೆಗಳು ಎದ್ದಿದ್ದಾವೆ. ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿ. ಯಾರು MLAಗಳು ಮಾತನಾಡ್ತಾರೆ, ಅವ್ರಿಗೆ ಹೆಚ್ಚು ಅನುದಾನ ಕೊಡ್ತಿರೋ ಅಥವಾ ಇನ್ನೊಂದೇನೋ ಕೊಡ್ತಿರೋ, ಅವ್ರನ್ನ ಸಮಾಧಾನ ಮಾಡ್ತಿರೋ, ಅದು ಸೆಕೆಂಡ್ರಿ. ಆದ್ರೆ ಜನಸಮುದಾಯದಲ್ಲಿ ಎದ್ದಿರುವಂತಹ ಪ್ರಶ್ನೆ, ವಸತಿ ಇಲಾಖೆಯಲ್ಲಿ ಮನೆಗಳ ಹಂಚಿಕೆಗೆ ದುಡ್ಡು ಪಡೀತಾರೆ, ಸೊ ಇದನ್ನ ಏನ್ ಮಾಡಬೇಕು ಅನ್ನುತ್ತದೆ. ಅದು ಜಮೀರ್ ಅವರು ಹೇಳಿದಾಗೆ ನನ್ನ ಗಮನಕ್ಕೆ ಬಂದಿಲ್ಲ, ನನಗ್ಯಾರು ದುಡ್ಡು ಕೊಟ್ಟಿಲ್ಲ, ನಿಮ್ಮ ಹಂತಕ್ಕೆ ಅದು ಇಲ್ಲದೇ ಇರಬಹುದು, ಅಧಿಕಾರಿಗಳ ಹಂತದಲ್ಲಿ ಸ್ಪಷ್ಟವಾಗಿ ಇದೆ ಅನ್ನುವಂಥದ್ದು ಹಲವು ಉದಾಹರಣೆಗಳು ಇದಾವೆ. ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಮನೆ ಹಂಚಿಕೆ ಸಂದರ್ಭದಲ್ಲಿ ಹಣ ಪಡಿತಾರೆ ಅನ್ನೋದಕ್ಕೆ ಹಲವು ಶಾಸಕರು ಮಾತನಾಡಿರುವಂತದ್ದು ಇದೆ. ಹೀಗಾಗಿ ಶಾಸಕರುಗಳು ಮಾತಾಡೋದೇನ್ರಿ, ನಾವು ಈ ಆಡಿಯೋ ಹೊರಗೆ ಬಂದ ಮೇಲೆ ಬಿ ಆರ್ ಪಾಟೀಲ್ರು ಯಾವ್ಯಾವ ಗ್ರಾಮಗಳ ಹೆಸರು ಹೇಳಿದ್ರಲ್ಲ ಆ ಗ್ರಾಮಗಳಿಗೆ ನಮ್ಮ ರಿಪೋರ್ಟರ್ಗಳನ್ನ ಕಳಿಸಿ ರಿಯಾಲಿಟಿ ಚೆಕ್ ಮಾಡಿಸಿದ್ವಿ. 25,000 ಒಬ್ಬೊಬ್ಬರ ಹತ್ರ ತಗೊಂಡಿದ್ದಾರಲ್ಲಿ. ಇದು ಬರೀ ಆರೋಪ ಪ್ರತ್ಯಾರೋಪದಲ್ಲ, ದುಡ್ಡು ಕೊಟ್ಟವರು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಹೇಳ್ತಿದ್ದಾರೆ 25,000 ಕೊಟ್ಟಿದ್ದೀವಿ ನಾವು ಒಂದೊಂದು ಮನೆಗೆ ಅಂತ. ಅದೇ ಜಿತ್, ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದೇ ಈಗಿರುವ ಪ್ರಶ್ನೆ. MLAಗಳು ಮಾತನಾಡಿದ ಮಾತ್ರಕ್ಕೆ ಅವ್ರನ್ನ ಸಮಾಧಾನ ಮಾಡೋದೇ ಸೊಲ್ಯೂಷನ್ ಅಲ್ಲ. ಈ ರೀತಿಯಾದಂತಹ ವ್ಯವಸ್ಥೆ ವಸತಿ ಇಲಾಖೆಯಲ್ಲಿ ಇದೆ ಅಂದ್ರೆ ಇದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅನ್ನೋದು ಒಂದು, ಅದು ಆ ಜವಾಬ್ದಾರಿಯನ್ನ ಸಚಿವ ಜಮೀರ್ ಅಹಮದ್ ಅವರು ತೆಗೆದುಕೊಳ್ತಾರೋ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಅಂದ್ರೆ ಜನ ಸಮುದಾಯದಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಏನು, ಈ ಸರ್ಕಾರದಲ್ಲಿ ಮನೆಯನ್ನ ಪಡಿಬೇಕು ಅಂದ್ರೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ರೆ ಮಾತ್ರ ಮನೆಗಳ ಹಂಚಿಕೆ ಆಗುತ್ತೆ ಅನ್ನುವಂತ ಅಭಿಪ್ರಾಯಗಳಿದೆ. ಅದನ್ನ ನಿವಾರಣೆ ಮಾಡೋದ್ರ ಕಡೆಗೆ ಮುಖ್ಯಮಂತ್ರಿಗಳು ಎಷ್ಟು ಮುತುವರ್ಜಿ ವಹಿಸ್ತಾರೆ. ಕೇವಲ ಬಿ ಆರ್ ಪಾಟೀಲ್ ಹೇಳಿಕೆಗೆ ಸಮಾಧಾನ ಮಾಡಿ ಅವ್ರನ್ನ ಸರಿಪಡಿಸೋದಲ್ಲ, ಅವರು ಎತ್ತಿರುವಂತ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಕಂಡುಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ನಾಳೆ ಬಿ ಆರ್ ಪಾಟೀಲ್ ಮಾತಾಡೋದಿರ್ಬೋದು, ಇನ್ನೊಬ್ರು ಮಾತನಾಡಬಹುದು, ನಾಳೆ ಇದು ಇನ್ನೊಬ್ಬ ಶಾಸಕರ ಬಾಯಿಂದಲೂ ಬರ್ಬೋದು. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಸರ್ಕಾರ ಮಾಡುತ್ತೋ ಅಥವಾ ಕೇವಲ ಬಿ ಆರ್ ಪಾಟೀಲ್ ಅವ್ರನ್ನ ಸಮಾಧಾನ ಮಾಡಿಸಿ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡದ ಇರುವಂತ ಹಂತಕ್ಕೆ ಮಾತ್ರ ಸೀಮಿತ ಮಾಡ್ತಾರೋ ಅನ್ನೋದು ನಮಗೆ ಇರುವಂತ ಪ್ರಶ್ನೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.